ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸನ್ನ BS. ಮೂಕಾಂಬಿಕಾ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಮತ್ತು ಪ್ರಾಂಶುಪಾಲರಾಗಿ ಈ ಸಂಸ್ಥೆಯಲ್ಲಿ ಸುಮಾರು 5 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತೇನೆ. ದಿನಾಂಕ 30/6/2025 ನಮ್ಮ ಸಂಸ್ಥೆಯ ಹೆಮ್ಮೆಯ ಗೌರವಾನ್ವಿತ ಮುಖ್ಯೋಪಾಧ್ಯಾಯರು ವಯೋ ನಿವೃತ್ತಿಯನ್ನು ತಮ್ಮ ವೃತ್ತಿ ಜೀವನದಿಂದ ಹೊಂದುತ್ತಿರುತ್ತಾರೆ. ನಾ ಕಂಡ ಮುಖ್ಯೋಪಾಧ್ಯಾಯರು ಭಾವಜೀವಿ, ಸ್ನೇಹಜೀವಿ, ಸಕಲಕಾಲ ವಲ್ಲಭ, ಗಾಯಕರು, ನಳಪಾಕರು ಅಂತಲೂ ಕೂಡ ಅವರನ್ನು ನಾವು ಕರೆಯಬಹುದು. ವಿದ್ಯಾರ್ಥಿಗಳನ್ನು ಸಾಂಸ್ಕೃತಿಕ ಮತ್ತು ಪಠ್ಯ ಚಟುವಟಿಕೆಗಳಲ್ಲಿ ಎಲ್ಲ ವಿಷಯಗಳಲ್ಲೂ ಎಲ್ಲ ಥರದ ವಿಷಯಗಳನ್ನು ಕೂಡ ವಿದ್ಯಾರ್ಥಿಗೆ ಕಲಿಸುವಂಥ ಆಸಕ್ತಿ ಮತ್ತು ಅಪಾರ ಜ್ಞಾನ ಹೊಂದಿರುವಂತಹ ವ್ಯಕ್ತಿತ್ವ ಅವರದ್ದು. ನಾವು ಅವರೊಂದಿಗೆ 5 ವರ್ಷಗಳನ್ನು ಕಳೆದು ಅವರ ಜೊತೆ ನಾವು ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ನಾವು ಕಲಿತಿದ್ದೇವೆ. ನಾವು ಸಾಕಷ್ಟು ಬಾರಿ ತಪ್ಪುಗಳನ್ನು ಮಾಡಿದ ಸಂದರ್ಭಗಳಲ್ಲಿ ಅವರು ನಮ್ಮನ್ನು ತಿದ್ದಿದ್ದಾರೆ. ಗುರುಗಳು ತಂದೆಯ ಸ್ಥಾನದಲ್ಲಿ ನಿಂತು, ಗುರುಗಳ ಸ್ಥಾನದಲ್ಲಿ ನಿಂತು ನಮ್ಮೆಲ್ಲ ತಪ್ಪುಗಳನ್ನು ತಿದ್ದಿ ಯಾವ ವ್ಯಕ್ತಿಯೊಂದಿಗೆ ಹೇಗೆ ಮಾತನಾಡಬೇಕು, ಯಾವ ಸಂದರ್ಭದಲ್ಲಿ ಹೇಗೆ ನಡೆದುಕೊಳ್ಬೇಕು, ಇಂತಹ ಸಾಕಷ್ಟು ವಿಚಾರಗಳನ್ನು ಮತ್ತು ಯಾವ ವಿಷಯಗಳನ್ನು ಯಾವ ದಾಟಿಯಲ್ಲಿ ಹೇಳಬೇಕು, ಯಾರಿಗೆ ಯಾವಾಗ ಎಲ್ಲಿ ಹೇಗೆ ವಿಷಯಗಳನ್ನು ಪ್ರಸ್ತಾಪವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನು ಅವರೊಂದಿಗೆ ಕಲಿತಿದ್ದೇವೆ. ಗೋಪಾಲ್ ಸರ್ ಅಂತ ಹೇಳಿದ್ರೆ ನನ್ನ ಜೊತೆಗೆ ಸಾಕಷ್ಟು ಒಡನಾಟವನ್ನು ಹೊಂದಿದ್ದಾರೆ. ನಾನು ಮತ್ತು ಗೋಪಾಲ್ ಸರ್ ರಾತ್ರಿ ಸಂಜೆ ಅಥವಾ ಫ್ರೀ ಆದ ಸಮಯದಲ್ಲಿ ಫೋಟೋಗಳನ್ನ ಶೇರ್ ಮಾಡ್ತಾ ಇರ್ತೀವಿ. ಅವರ ಫೋಟೋಗಳಾಗಿರ್ಬೋದು ಅಥವಾ ದಿನದ ಕಾರ್ಯಕ್ರಮಗಳಾಗಿರ್ಬೋದು, ಇಂತಹ ಸಂದರ್ಭದ ಫೋಟೋಗಳನ್ನು ನಾವು ಶೇರ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡ್ತೀವಿ. ಆ ಫೋಟೋ ಬಗ್ಗೆ ನಾವು ಕಾಮೆಂಟ್ಸ್ಗಳನ್ನು ಮಾಡ್ತೀವಿ. ನಮ್ಮೆಲ್ಲ ಉಪನ್ಯಾಸಕರ ವರ್ಗದವರು ಮತ್ತು ಶಿಕ್ಷಕರ ವರ್ಗದೊಂದಿಗೆ ನಾವು ಸಾಕಷ್ಟು ಸ್ನೇಹಮಯ ಅಥವಾ ಸ್ನೇಹ ಸಂಬಂಧವನ್ನು ಹೊಂದಿದ್ದೇವೆ. ಅವರ ಮಾರ್ಗದರ್ಶನ ನಮಗೆ ಯಾವಾಗಲೂ ಹೀಗೆ ಇರುತ್ತೆ. ಅವರ ನಿವೃತ್ತಿ ಜೀವನ ಸಾಕಷ್ಟು ಸಂತೋಷ ಮತ್ತು ಖುಷಿಯಾಗಿರಲಿ ಅಂತ ಆಶಿಸುತ್ತಾ, ಅವರು ನಮಗೆ ಸಾಕಷ್ಟು ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ, ಬೀಳ್ಕೊಡುಗೆ ಸಮಾರಂಭಗಳಾಗಿರ್ಬೋದು ಅಥವಾ ಸ್ವಾಗತ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಅಥವಾ ತರಗತಿಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಚಟುವಟಿಕೆಗಳನ್ನು ಆಯೋಜಿಸುವಂಥ ಸಂದರ್ಭದಲ್ಲಿ ಉಪನ್ಯಾಸಕರು ಮತ್ತು ಶಿಕ್ಷಕರು ಕಡ್ಡಾಯವಾಗಿ ಅವರೊಂದಿಗೆ ನಾವು ಹಾಡುಗಳನ್ನು ಹಾಡಬೇಕಾಗಿತ್ತು. ಅದರಲ್ಲಿ ನಮಗೆ ಇತ್ತೀಚೆಗೆ ನಮ್ಮನ್ನು ತೊಡಗಿಸಿಕೊಂಡಂತಹ ಹಾಡು ಮತ್ತು ನಮಗೆ ಮನಮುಟ್ಟುವಂತೆ ಇಷ್ಟ ಆದ ಒಂದು ಗೀತೆ ಇದೆ, ಭಾವಗೀತೆ. ಅದು ಯಾವುದು ಅಂತ ಹೇಳಿದ್ರೆ ನಮಗೂ ಕೂಡ ಅದನ್ನು ಮುಖ್ಯೋಪಾಧ್ಯಾಯರಿಂದನೇ ಕೂಡ ನಮಗೂ ಕೂಡ ಅದು ಬಂದಿದೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ನಾನು ಸ್ವಾಮಿ. ನಾವು ಇಷ್ಟವರೆಗೂ ಗೋಪಾಲ್ ಸರು ನಾವೆಲ್ಲವ 1991ರಿಂದನೂ ಸಮೇತ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಯಿದ್ದಾರೆ. ಅಚ್ಚಮ್ಮಾಗಿ ಮಕ್ಕಳು ಸಮೇತ ಇಷ್ಟವರೆಗೂ ಯಾವುದೇ ಒಂದು ಇದು ಮಾಡಿಲ್ಲ, ಯಾವುದೇ ತೊಂದರೆಗಳಿಗೂ ಕೊಟ್ಟಿಲ್ಲ. ಮಕ್ಕಳಿಗೆ ಅಷ್ಟು ಪ್ರೀತಿಯಿಂದ ಎಲ್ಲರನ್ನೂ ಅಷ್ಟು ಇದಾಗಿ ನೋಡ್ಕೊಂಡು ಹೋಗ್ತಾಯಿದ್ದಾರೆ. ಇಲ್ಲಿವರೆಗೂ ಶಾಲೆಗೆ ಯಾವುದೇ ಒಂದು ಕೆಟ್ಟ ಹೆಸರೇ ಆಗಲಿ, ಬೇರೆ ಒಂದು ಇದೇ ಆಗಲಿ, ಯಾರಿಗೂ ಏನೋ ಒಂದು ಇದು ಕಂಡಿಲ್ಲ. ಹಾಗಾಗಿ ನಮಗೆ ಅವರು ಅಂದರೆ ತುಂಬ ಪ್ರೀತಿ. ಹಾಗೆ ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ನಿವೃತ್ತಿ ಆಗ್ತಾಯಿದ್ದಾರೆ. ಇನ್ನು ಮುಂದೇನಾದರೂ ಅವರು
ಅಲ್ಲಿ ಮನೆಗೆ ಹೋದರೂ ಸಮೇತ ತುಂಬ ಚೆನ್ನಾಗಿರಲಿ ಅಂತ ನಾವು ಕೇಳ್ಕೊತೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ್ ಅಂತ. ಇದೇ ಮೂಕಾಂಬಿಕಾ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾನು ಕಂಡಂತೆ ಗೋಪಾಲ್ ಸರ್ ಅವರು ಇದೇ ಮೂಕಾಂಬಿಕಾ ಶಾಲೆಯಲ್ಲಿ ಭಾಳ ಹಿಂದಿನ ಕೆಲಸ ಮಾಡ್ತಿದ್ದಾರೆ. ಮೊದಲಿಗೆ ನಾನು ಪರಿಚಯ ಮಾಡಿಸಿದ್ದೆ ಅವರು ಈ ಶಾಲೆಗೆ. ಅವರು ಈ ಒಂದು ಸಂಸ್ಥೆಯಲ್ಲಿ ನಾನು ಕಂಡಂತೆ ಅವರು ಎಲ್ಲ ರಂಗಗಳು ಕೂಡ ಅತ್ಯುತ್ತಮ ಕೆಲಸ ಮಾಡ್ತಿದ್ದಾರೆ. ಯಾವುದೇ ವಿಷಯಗಳಾಗಲಿ ಅಥವಾ ಯಾವುದೇ ಒಂದು ಕೆಲಸಗಳಾಗಲಿ ಅವರಿಗೆ ಗೊತ್ತಿಲ್ಲ ಅನ್ನೋಂಥ ಹೇಳುವಂಥ ವಿಷಯನಲ್ಲ. ಅವರು ಎಲ್ಲವನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ. ಶಾಲೆಯ ಒಳಗಿರ್ಬೋದು, ಹೊರಗಿರ್ಬೋದು, ಸಂಸ್ಥೆಯ ಎಲ್ಲ ಕಾರ್ಯಗಳು ಕೂಡ ಎಲ್ಲವನ್ನು ಸರಿದೂಗಿಸ್ಕೊಂಡು ಸಮತೋಲನ ಕಾಪಾಡ್ಕೊಂಡು ಹೋಗ್ತಾರೆ. ನಾನು ನೋಡಿದಂತೆ ಅವರು ಎಲ್ಲೂ ಕೂಡ ಈ ಥರ ನನ್ನ ಕೈಲಿ ಆಗಲಿಲ್ಲ, ತನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದಿಲ್ಲ. ಎಲ್ಲರ ವಿಶ್ವಾಸ ನೋಡಿಕೊಂಡು ಯಾವುದೇ ಕೆಲಸ ನಿಭಾಯಿಸ್ಕೊಂಡು ಹೋಗೋದ್ರಲ್ಲಿ ಅವರು ನಾನು ಬಹಳಷ್ಟು ಅವ್ರನ್ನ ಅಭಿನಯಿಸ್ತೇನೆ. ಇದೀಗ ಇದೇ ತಿಂಗಳ ಜೂನ್ 30ರಂದು ಅವರು ವಯೋನಿವೃತ್ತಿ ಹೊಂದಿದ್ದಾರೆ. ಅವರಿಗೆ ಸ್ವರೂಪವಾಗಿ ನಾನು ಅವರ ಒಂದು ವಯೋನಿವೃತ್ತಿ ಜೀವನ ಸುಖಮಯವಾಗಿ ಅಷ್ಟುತ್ತಾ ನಮಸ್ಕಾರ. ನಾನು ಸುರೇಶ್ ಡಿ.ಕೆ, ಸಮಾಜ ವಿಜ್ಞಾನ ಶಿಕ್ಷಕರು. ನಾನು ಈ ಶಾಲೆಗೆ